ಅಷ್ಟೇ ಸಿಂಪಲ್ ರೀ. ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರೆ. CM ಅವರೇ ಹೇಳಿದ ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ ರೆಸೊಲ್ಯೂಷನ್. ಅಲ್ಲ, ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ, ಹೀಗಾಗಿ ಚರ್ಚೆಯನ್ನು ಮಾಡ್ತಿರ್ಬೋದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಸರ್, ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅದಕ್ಕೆ ಸ್ಟಿಕ್ಕರ್ ಆಗಿದ್ದಾರೆ ಸರ್ ಕಾಂಗ್ರೆಸ್ ಹೈಕಮಾಂಡ್, ಅಥವಾ ಏನಾದ್ರು ಚೇಂಜ್ ಮಾಡೋ ಸಾಧ್ಯತೆ ಇದೆ ಸರ್? ಇದೆಲ್ಲ ಗೊತ್ತಿಲ್ಲ. ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಮೊನ್ನೆಯವರು ಕೂಡ ಕೆಪಿಸಿಸಿ ಸ್ಥಾನಕ್ಕೆ ಒಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನ ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೀಗ. ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನಿಂಗೆ ಭೇಟಿಯಾಗಿಲ್ಲ. CM ಅವ್ರಿಗೆ ಭೇಟಿಯಾಗಿದ್ದಾರೆ. CM ಅವ್ರಿಗೆ ಭೇಟಿಯಾಗಿದ್ರು. ಸೊ ಮಿಕ್ಕಿದವ್ರು ಇಲ್ಲ. ಇವತ್ತೇನು ಸಿಕ್ಕರೆ ಭೇಟಿಯಾಗ್ತೀವಿ. ಯಾಕಂದ್ರೆ CLP ಇದೆ ಇವತ್ತು. CLPಯಲ್ಲಿ ಭೇಟಿಯಾಗ್ತೀವಿ. ಕೆಪಿಸಿಸಿ ಜೊತೆಗೆ ತಮಗೂ DCM ಸಿಗಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಹೇಳ್ತಾ ಇದ್ದಾರೆ, ತಮ್ಮ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅವರು ಕೂಡ DCM ಇಲ್ಲ ಏನು ಮಾಡ್ಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡು ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಾನ ಕೊಡಬೇಕಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಇನ್ನೂ ಮಾಡಿಲ್ಲ. ಎಲ್ಲಿ ಚರ್ಚೆ ಅಷ್ಟೇ ಮಾಡಿಲ್ಲ. ಇನ್ನು ಅದು ಇದೆಯೇ ಮಾಡಬೇಕನ್ನೋದಿದೆ, ಮಾಡಬಾರ್ದು ಅನ್ನೋ ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಅಷ್ಟಕ್ಕೆ ಆಗುತ್ತೆ. ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡಬೇಕು. ಬಹುತೇಕ ಹಿರಿಯ ನಾಯಕರನ್ನು ಸಚಿವ ಸಂಪುಟದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ. ಪಕ್ಷ ಸಂಘಟನೆ ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸಬ್ ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು. ಎರಡು ಬ್ಯಾಲೆನ್ಸ್ ಮಾಡಬೇಕು. ಹೈಕಮಾಂಡ್ ನಾಯಕರ ಬಳಿ ಸಿದ್ದರಾಮಯ್ಯ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನ. ಆ ರೀತಿ ಅನಿವಾರ್ಯತೆ ಕಾಂಗ್ರೆಸ್ ನಲ್ಲಿ ಇದೆಯಾ ಸರ್? ಯಾಕಂದ್ರೆ ಹಿಂದೆ ಬಿಜೆಪಿಲೂ ಆಗಿತ್ತು, ಅದಕ್ಕೆ ಸಾರಥ್ಯವನ್ನ BSY ವಹಿಸಿಕೊಂಡಿತ್ತು. ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ, ಯಾಕಂದ್ರೆ ಅವರಿಗಿರುವಂತಹ CM ಸ್ಥಾನದ ಬಳಿಕ ಅವರಿಗೆ ಕೊಡುವಂತಹ ಪೋಸ್ಟ್ ಅಂತಹದ್ದೇ ಆಗಿರ್ಬೇಕಾಗುತ್ತೆ ಅನ್ನೋದು, ಆ ತರದ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಚರ್ಚೆ ಇನ್ನೂವರೆಗೇನು ಆಗ್ತಾ ಇಲ್ಲ ಅದು ಆ ರೀತಿ. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಎರಡು ಆಪ್ಷನ್ ಇದ್ದೇ ಇರ್ತದೆ. ಯಾವ್ದು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. ಸಕ್ರಿಯ ರಾಜಕಾರಣ ಉಳಿಬೇಕು ಅಂದ್ರೆ ಯಾವುದೋ ಒಂದು ಪೋಸ್ಟ್ ಕೂರಿಸಬೇಕು ಅನ್ನುವಂಥದ್ದಿದೆ. ನೋಡೋಣ, ಕಾದ್ ನೋಡೋಣ ನಾಳೆವರೆಗೆ, ಸಾಯಂಕಾಲವರೆಗೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗ್ಬೇಕಲ್ಲ. ಒಂದಾದ್ಮೇಲೆ 2, 3. ಈಗ ಇನ್ನೂ ಒಂದನೇದಾಗಿಲ್ಲ. ಇದೇ ಗದ್ದಲ ಆಯ್ತಲ್ಲ. ಇನ್ನು ಒಂದನೇದಾಗ್ಲಿದು. ಈ ಬೆಳವಣಿಗೆಗಳ ಬಗ್ಗೆ ಖುಷಿ ಇದೆಯಾ ಸರ್? ಪಕ್ಷದ ನಿರ್ಧಾರ ಹೇಳಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡಬೇಕಂತ ಹಿಂದೂ ಹೇಳಿದೀವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದ್ರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲಿ ಇಲ್ಲ. ಗೊಂದಲ ಯಾವುದೂ ಇಲ್ಲ. ಅರ್ಧದಷ್ಟು ಜನ ಸಚಿವಾಕಾಂಕ್ಷಿಗಳು ಒಪ್ಕೊಂಡಿದ್ದಾರೆ. ಹೊಸದಾಗಿ ಶಾಸಕರಾಗಿರೋ ಕೇಳ್ತಿದ್ದಾರೆ. 50ಕ್ಕೂ ಹೆಚ್ಚು ಜನ ನಮಗೂ ಸಚಿವ ಸ್ಥಾನ ಬೇಕು. ಈ ಗೊಂದಲ ಮೇಡಮ್, ಅದು ಇದ್ದೇ ಇರ್ತದೆ ಎಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿ ಒಳ್ಳೆ ಕೆಲಸ ಮಾಡ್ತೇವೆ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಆಗೋದು 34, ಇನ್ಕ್ಲೂಡಿಂಗ್ CM ಹಿಡ್ಕೊಂಡೇ 34. ಅದನ್ನು ಮೀರುವಂಗಿಲ್ಲ. ಅದೊಂದು ಕ್ಯಾಪ್ ಇದೆ ಅಲ್ಲ. ಗೊತ್ತಿಲ್ಲ ಯಾವ್ದೇನು ಅನ್ನೋದು ಗೊತ್ತೇ ಇಲ್ಲ. ಮೊದಲು CLP ಆಗಲಿ, ಅವ್ರ ಮೊದಲು ಒಬ್ಬರು ಕ್ಯಾಪ್ಟನ್ ರೆಡಿ ಆದ್ಮೇಲೆ ಮುಂದಿಂದು ಲೆಕ್ಕಾಚಾರ.
ನೋಡೋಣ, ಈಗ ಹೇಳಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಏನು ಮಾಡ್ತೈತಿ ಅದಕ್ಕೆ ಎಲ್ಲರೂ ಭದ್ರಾಗಿರ್ಬೇಕಷ್ಟೇ. ಓಕೆ ಥ್ಯಾಂಕ್ ಯು ಸರ್. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.